ಅಂತಂದು ಹೇಳ್ರಿ. ನಾನು ಇವ್ರಿನ ಗ್ರಾಮಸ್ಥ. ಇದು ಊರಿನ ಎಲ್ಲ ಹೋಗಿ ಬಿಟ್ಟಿದ್ರು ಗೂಳು ಅಂತಂದೇಳಿ. ಎಲ್ಲೋ ಭಕ್ತರು ತಂದು ಬಿಟ್ರೆ ಪೂಜಾರಿಗಳು ಗೋಶಾಲ ಮಾಡಬೇಕು. ಗೋಶಾಲ ಮಾಡಿ ಗೋಶಾಲ ನಡೆಸ್ಬೇಕು ಬಂದಂಥ ಓರಿಗಳನ್ನು. ಇವರು ಪೂಜಾರಿಗಳು ಕುಂತೆ ಓರಿಗಳು ಮಾರ್ತಾರೆ. ಇವರು ಪೂಜೆ ಮಾಡೋಕ್ಕೆಲ್ಲ ಹಾಕಲ್ಲ, ಓರಿಗಳು ಮಾರ್ಕೊಂಡು ತಿಂದ ಮೇಲೆ. ಇಲ್ಲಿ ತನಗೆ ಹಿಡ್ಸೋಕ್ಕಾಗ ಮೇಯ್ಸೋಕ್ಕಾಗ ತನಗೇನು ಬೇಕಿಲ್ಲ, ಕುಲ್ಲ ಬಿಟ್ಟು ಊರಲ್ಲಿ ಮೇಯ್ತವೆ. ಸುಮ್ಮನೆ ಅವ್ರನ್ನ ಕಟ್ಟಿ ಹಾಕಿ ಒಯ್ದು ಮಾರಿದರೆ ಇವ್ರಿಗೆ ಇನ್ನೂ ಏನು ಕಡಿಮೆ ಆಗಿದ್ರೆ ಇವ್ರಿಗೆ ಬರ್ತಕ್ಕಂಥ ಬೆಕ್ಕದಷ್ಟು ಬರ್ತದೆ ಎಲ್ಲಮ್ಮನ ದೇವಸ್ಥಾನಕ್ಕೆ. ಅದನ್ನ ತಮ್ಮನ ಬಿಟ್ಟು ಯಾರು ಬೇರೆಯವ್ರು ಅಂತ ತಿಂಬೋದಿಲ್ಲ. ಅಲ್ಲ ಸರ್, ಈ ರೀತಿಯಾಗಿ ಇದು ಮಾಡಿದ್ರೆ ಹೆಂಗ ಸರ್? ಏನು ಪೂಜಾರವರಾಗಿ ಹಿಂಗೆ ಮಾಡ್ತಾರೆ ಯಾರು ಹೇಳ್ಬೇಕು ಸರ್? ಅವ್ರಿಗೆ ತಿಳಿಬೇಕು. ಅದು ಇನ್ನು ಜನರಿಗೆ ಒಳ್ಳೇದಾಗಲಿ, ಇನ್ನು ಬರ್ತಕ್ಕಂಥ ಆದ ಇನ್ನೂ ಹೆಚ್ಚಿಗೆ ಬರಲ್ಲ ಅಂತ ಅವ್ರು ಮಾಡ್ಬೇಕು. ಆದ್ರೆ ಅವ್ರು ಕುಂತು ಇದಾಗದೆ ಮಾಡ್ತಾರೆ. ಯಾರು ಸರ್ ಅವರು? ಪೂಜಾರಿ, ಮಲೈ ಪೂಜಾರಿ ಅವರು. ಅಲ್ಲ, ನೀವು ಹೇಳಿದ್ರೆ ಅವ್ರಿಗೆ ಏನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಸರ್. ನಾವು ಹೇಳಿದ್ರೆ ಏನು ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ, ನಾವು ಹೇಳಕ್ ಆಗೋದಿಲ್ಲ ಅವ್ರಿಗೆ. ಮತ್ತೆ ಈ ರೀತಿಯಾಗಿ ಹೆಂಗ್ ಸರ್? ಈ ರೀತಿ ಆದ್ರೆ ಹೆಂಗ ದುರಾಡಳಿತದಲ್ಲಿ ಪೂಜಾರಿಗಳು ಅನ್ಯಾಯ ಆಗ್ಯದ ಸರ್. ಮತ್ತೆ ಎಲ್ಲ ದೊಡ್ಡವರು ಸೇರಿ ಈಗ ಇಷ್ಟು ಗಮನಕ್ಕೆ ಬಂದ್ರು ಇವತ್ತಿಗೆ ಅದು ಬೆಲೆ ಇಲ್ಲ. ಏನಂದ್ರೆ ಮಾರಿ ಒಂದು ಮಾರಿ ಯಾರು ಕುಂತಾರ ಈಗ? ಹಂಗ ಮಾರಕ್ ಅವಕಾಶ ಐತಂತ? ಇಲ್ಲ ರೀ, ಮತ್ತೆ ಇಲ್ಲ, ಎಲ್ಲರಿಗೂ ಗೊತ್ತದ, ಎಲ್ಲರಿಗೂ ಗೊತ್ತದ ಓರಿ ಮಾರ್ಯಾರ ಎಂಬುದು. ಅದು ಇವತ್ತಿಗೆ ಅವ್ರು ಏನು ಗಮನಕ್ಕೆ ಬಂದಿಲ್ಲ, ಅವ್ರು ಏನು ಮಾತಾಡ್ಸಿಲ್ಲ ಅವ್ರನ್ನ. ಇದರಲ್ಲಿ ಯಾರ್ಯಾರು ಶಾಮಿಲ್ ಇದಾರೆ? ಎಲ್ಲ ಪೂಜಾರಿ ಅವರು ಮತ್ತೆ ಅವ್ರಿಗೆ ಇಂಟ್ರಿ ಇರ್ತಾರೆ, ತಹಸೀಲ್ದಾರ್ ಗಿರ್ದವರ ಎಲ್ಲರೂ ಇಂಟ್ರಿ ಇರ್ತಾರೆ. ಎಲ್ಲರೂ ಶಾಮಿಲ್ ಇರ್ತಾರೆ. ಇವ್ರು ಅಷ್ಟು ಹೆಂಗೆ ಆಗ್ತದೆ ಸರ್? ಇಷ್ಟು ನಾವು ಇದು ಮಾತಾಡಿದ್ರು ಇಲ್ಲ ಅಂತ ಅಂದಮೇಲೆ ಅವರೆಲ್ಲ ಇದಿರ್ತದೆ ಅವ್ರಿಗೆ. ಎಷ್ಟಕ್ಕೆ ಮಾರ್ಯಾರ ಅಂತಾರೆ? ಅದು 19,000 ಮಾರ್ಯಾರ. 19,000 ಮಾರ್ಯಾರ. ನಿಮ್ಗೆ ಯಾರು ಹೇಳಿದ್ರು? ನಮ್ಗೆ ತಗೊಂಡತ್ತ ಹೇಳೇನ್ರಿ. ತಗೊಂಡತ್ತ ಹೇಳ ಏನಂತ? ಊರಿ ತಗೊಂಡ ದಾಣಿಗೆ 19,000 ಅಂತಂದು. ಮತ್ತೆ ಈ ರೀತಿಯಾಗಿ ಮಾಡಿದ್ರೆ ಹೆಂಗ್ರಿ? ಪೂಜಾರಿ ಏನದು ಬರಗಟ್ಟು ಬಿಟ್ಟಿದಾರ? ಅದು ಮಾರಾಯ ಊರಿ, ಮತ್ತೆ ಊರಿ ಸಣ್ಣದಲ್ಲ. ಅದು ಬೇರೆ ಕಡೆಗೆ ಆದ್ರೆ ಒಂದು 50,000 ರೂಪಾಯಿ ಊರಿ. ಅದು ಬರೀ 19,000 ಕೊಟ್ಟಾರ ಅದನ್ನು ದೇವ್ರಿಗೆ ಬಿಟ್ಟಂತ ಊರಿನ. ಅಂದ್ರೆ ಇದೇ ರೀತಿ ಬಹಳಷ್ಟು ಜನ ಮೊದಲೆಲ್ಲ ಜಗ್ಗಿ ಆಗ್ಯಾವ್ರಿ ಇಂಥವೆಲ್ಲ. ಈಗ ಇದು ಒಂದೇ ಬಂದಿದ್ದೀವಿ ಗಮನಕ್ಕೆ. ಕನಿಷ್ಠ ಒಂದು 100 ಆಕಳ ಆಗಿದ್ದವು, 100 ಆಡು ಆಗಿದ್ದವು. ಎಲ್ಲ ಓಸು ಮಾರ್ಯಾರ. ಇನ್ನ ಕೆಲವು ಊರಾಗ ಅಲ್ಲಿಂದ ಕೊಟ್ಟು ಇನ್ನ ಇದಾವ. ಯಾರ್ಯಾರು ಸರ್ ಪೂಜಾರಿಗಳು? ಯಾರ್ಯಾರು? ಅವರೇ ಪೂಜಾರಿ, ಮಲೈ ಪೂಜಾರಿ ಮಾಡ ಸರ್. ಬೇರೆ ಯಾರೆಲ್ಲ ಅವರು ಅಣ್ಣತಮ್ಮರು 3 ಅವರು ಪೂಜಾರಿ ಅವ್ರು ಇರೋದು. ದೊಡ್ಡದ ಮಲೈ ಪೂಜಾರಿ, ಸಣ್ಣದ ಪಂಪಣ್ಣ, ಮೂರನೇ ಅಂತ ಶಿವಪ್ಪ ಅಂಬತ್ತು. ಇದೇ ಕೆಲಸ ಮಾಡ್ತಾರೆ ಅವರು. ಅಂದ್ರೆ ದೇವಿ ಹೆಸರಲ್ಲಿ ದ್ರೋಹ ಮಾಡ್ತಾರೆ. ದ್ರೋಹನೇ ಸರ್. ದ್ರೋಹ ಒಳ್ಳೇದಂತ ಅಲ್ಲಿದು. ಒಂದು ಮನವಿ ಪತ್ರ ಕೊಟ್ಟು, ಸರ್ ನಮ್ಮ ಊರಾಗ ಹಿಂಗೆ ಆಗ್ಯದ, ಈ ಒಂದು ಓರಿ ತಗೊಂಡೋಗಿ ಕಸಾಯಿಖಾನಿಗೆ ಕೊಟ್ಟಿದ್ದಾನೆ ನಮ್ಮ ಮಲ್ಲೈ ಪೂಜಾರಿ ಅಂತೇಳಿ ಹೇಳಿದ್ವಿ. ಸರ್ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನಿಮ್ಮ ಮುಜರಾಯಿ ಇಲಾಖೆಯವ್ರ ಕಾರಣ ಅಂತೇಳಿ ತಹಸೀಲ್ದಾರ್ ಗಮನಕ್ಕೆ ತಂದಿವಿ. ಇದಕ್ಕೆ RI, ಸೆಕ್ಷನ್ ಕ್ಲರ್ಕ್ ಮಂಜುನಾಥ ಇವರೆಲ್ಲರೂ ಒಂದು ಏನೈತೆ ಅಂದರೆ ಒಂದು ಚೈನ್ ಸಿಸ್ಟಮ್ ಇರ್ತಾರೆ ಸರ್. ಇದು ಯಾವುದನ್ನ ಒಂದು ಓರಿ ಕಳ್ತನ ಮಾಡಿ ಯಾವುದನ್ನು ಬಂದ್ರೂ ಎಲ್ಲಮ್ಮ ಒಂದು ಅಂತೇಳಿ ಕೊಟ್ಟಂಥ ಒಂದು ಉದಾಹರಣೆ ಇದೆ ಇಲ್ಲಿ. ಅದು ಎಲ್ಲರಿಗೆ ಏನಂತ ಹೇಳ್ತಾರೆ ಅಂದರೆ ಇದು ಎಲ್ಲಮ್ಮ ಹೋಗ್ಬಿಟ್ಟಿದ್ದು ಅಂತ ಹೇಳ್ತಾರೆ. ಇಂಥ ಒಂದು 150-200 ಆಕಳ ಕುರಿಗಳು ಎಲ್ಲ ಮಾರಿಬಿಟ್ಟಾರೆ. ಬಿಟ್ಟುವೆಲ್ಲ ಯಾರ ಗಮನಕ್ಕೆ ಬಂದಿರಕ್ಕಿಲ್ಲ. ಇದು ಒಂದೇ ಗಮನಕ್ಕೆ ಹೆಂಗೆ ಬಂತಂತಂದರೆ ನಮ್ಮವರೇ ಆದಂಥ ಒಬ್ಬ ನಮ್ಮ ಊರವರು ಅಲ್ಲಿ ಆ ಓರಿ ಬಿಡೋ ಕಾಲಕ್ಕೆ ನಮ್ಮ ಊರವ್ರು ಇದ್ದಾರೆ ಅಲ್ಲಿ. ಅವ್ರ ನಾಲೆಜ್ನಾಗಿದ್ದ ಸಲುವಾಗಿ ಇದು ಗಮನಕ್ಕೆ ಬಂದದ, ಬೇರೆ ಯಾವುದಿಲ್ಲ. ಆಮೇಲೆ ಇದು ನಮ್ಮೂರಲ್ಲೇ ಕೊಯ್ದು ನಮ್ಮೂರಲ್ಲೇ ಮಾರ್ಯಾರಿದ್ದಾರೆ. ಮತ್ತೆ ಇಂಥ ಪೂಜಾರಿ ಅವರು ಮತ್ತು ಇಲ್ಲಿ ಇರಬಾರ್ದು ಅಂತಂದರೆ ಇದೊಂದು ಮುಜರಾಯಿ ಇಲಾಖೆಗೆ ಎಷ್ಟು ಸಲ ಗಮನ ತಂದ್ರೂ ಅದೇ ಕೆಲಸ ಮಾಡ್ಯಾರ. ಇವ್ರು ಏನು ಅಂತಾರೆ ಅಂತಂದರೆ ಇವ್ರು ಏನು ಮಾಡ್ತಾರೆ, ಒಂದು 2,000 5,000 ಕೊಟ್ಟರೆ ಸರಿ ಹೋಗಿಬಿಡ್ತಾರೆ ಊರಾಗ. ನಮಗೆಲ್ಲ ಗೊತ್ತು, ನಮಗೆ ಮಿನಿಸ್ಟ್ರುಗಳು ಗೊತ್ತು. ಈ ಕಡೆ ಹೋದ್ರೆ ಶಿವರಾಜ್ ಪಾಟೀಲ್ ಗೊತ್ತು, ಈ ಕಡೆ ಹೋದ್ರೆ ನಮ್ಗೆ ಆ ಸಾಬ್ರು ಗೊತ್ತು, ಈ ಸಾಬ್ರು ಗೊತ್ತು. ಎಲ್ಲರೂ ಸುದ್ದಿ ಹೇಳ್ತಾರೆ ಇವರು. ಇಂಥ ಅನೈತಿಕ ಚಟುವಟಿಕೆಗಳಿಗೆ ಇವರೇ ಕಾರಣ ಆಗ್ತಾರೆ. ಇಲ್ಲಿ ಏನನ್ನ ಭ್ರಷ್ಟಾಚಾರ ನಡೆದ್ರೆ ಇದಕ್ಕೆಲ್ಲ ಮುಜರಾಯಿ ಇಲಾಖೆನೇ ಕಾರಣ. ಇವರಿಗೆ ಕೋಆಪ್ರೇಷನ್ ಕೊಡ್ತಾರೆ ಅವರು. ಯಾರಂತಂದ್ರೆ ಇವರಿಗೆ ಮಲ್ಲೈ ಪೂಜಾರಿ ಅವರಿಗೆ ಕೊಡ್ತಾರೆ. ಟೋಟಲ್ ಅಲ್ಲಿದ್ದು ಇಲ್ಲಿಗೆ ಹಿಡಿದು ಯಾರು ಸಚಿವರಿದ್ರು ನಮ್ಮ ಮಿನಿಸ್ಟ್ರು ನಾವು ಮಾತಾಡ್ತೀನಿ ತಡೆ ಅಂತ ಹೇಳ್ತಾರೆ. ಇದಕ್ಕೊಬ್ಬನ ಇನ್ನೊಬ್ಬನ ಕಾರಣ ಇವ್ರು ಯಾರಂದರೆ ರುದ್ರಪ್ಪಗೌಡ ಅಂತ ಹೇಳಿ ಕೇಸಿ ಬಂಡೆಗಂಬಳವನು ಇಲ್ಲಿ ಬಂದ ಇದ್ದಾನೆ. ಅವನು ಏನು ಮಾಡ್ತಾನಂತಂದ್ರೆ ಏನೇನು ಒಂದು ಕೇಳಿದ್ರಪ್ಪ ಅಂದರೆ ಬಿಡಲೆ ಅವ್ರೇನು ಮಾಡ್ತಾರೆ 5,000 ಸಂಜೆ ಹೊತ್ತು ಕೊಡ್ತಂತಾರೆ. ಅಂಥ ಚೀಲಗಳ ಕೆಲಸ ಇಲ್ಲಿ ನಡೀತದೆ. ಭ್ರಷ್ಟಾಚಾರ, ಇಂಥ ಭ್ರಷ್ಟಾಚಾರ ಇಲ್ಲಿ ನಡೀತದ. ಸುಮಾರು ಬೆಳ್ಳಿ, ಒಂದು ಬೆಳ್ಳಿ ಮೊನ್ನೆ 1 kg ಬೆಳ್ಳಿ, 1 ತೊಲೆ ಬಂಗಾರ, ಯಾವುದೋ ಒಂದು ನಂಬರ್ ಐತಲ್ಲಿ, ನಾವು ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಡ್ತೀವಿ. ಅವ್ನು ಕೊಟ್ಟಿದ್ದಾನೆ, ಅದು ಅಕೌಂಟಿಗಿಲ್ಲ ದುಡ್ಡು. ಇವರೆಲ್ಲ ಮುಜರಾಯಿ ಇಲಾಖೆ ಸೇರಿಸ್ತದೆ. ಎಲ್ಲ 50% ಅವರು, 50% ಇವರು. 50% ಮುಜರಾಯಿ ಇಲಾಖೆಗೆ ಹೋಗ್ತದ, 50% ಇವ್ರು ತಿಂತಾರೆ. ಮುಜರಾಯಿ ಇಲಾಖೆ ಪೂಜಾರಿ ಅವ್ರು ತಿಂತಾರೆ 50%. ಉಳಿಕೆದ್ದು ಇವು RI, ಸೆಕ್ಷನ್ ಕ್ಲರ್ಕ್ಗಳು ಇವ್ರು ತಿಂತಾರೆ. ಇವರು ಅಲ್ಲ ಸರ್, ಈ ರೀತಿ ಹಿಂಗಾದ್ರೆ ಮತ್ತೆ ಸರ್ಕಾರ ಅಧಿಕಾರಿಗಳು ಸರ್ಕಾರ ದುಡ್ಡನ್ನು ಕೊಳ್ಳೆ ಹೊಡಿತಾರೆ ಅಲ್ಲ ರೀ. ಇಲ್ಲಿ ಕೇಳು, ಕೋಟಿ ಒಂದು ವರ್ಷಕ್ಕೆ ಕೋಟಿ ಜಮಾ ಆಗ್ತದ. ಇವತ್ತಿಗೆ ಒಂದು ಬಾತ್ರೂಮ್ ಇಲ್ಲ, ಶೌಚಾಲಯ ಅಂದರೆ ಇದಕ್ಕೆಲ್ಲ ಕಾರಣಗಳು ಯಾರು? ಒಬ್ಬ ಹೆಣ್ಮಗಳು ಜಳಕ ಮಾಡ್ಬೇಕಂದ್ರೆ ಭಾಳ ತ್ರಾಸ ಐತಿ. ಏನನ್ನ ಕೇಳಿದ್ರೆ ನೀವು ಪಂಚಾಯತಿ ಅವ್ರು ಮಾಡ್ರಿ ಅಂತ ಹೇಳ್ತಾರೆ. ಕೋಟಿ ರೂಪಾಯಿ ಅಲ್ಲಿ ಬರ್ತದ, 10 ಲಕ್ಷ ಇಲ್ಲಿ ಬಂತ, ಪಂಚಾಯತಿ ಮುಖ ತೋರಿಸ್ತಾರೆ. ಪಂಚಾಯತಿಯಲ್ಲಿ ಮಾಡಿಸಿದ್ರು ಅವ್ರು ಬಿಲ್ ಎತ್ಕೊಂಡು ತಿಂದಾರ. ನಾವು ಪಂಚಾಯತಿಯಿಂದ ಅಚಾನಕ್ ಆಗಲು ಬಿಡ ಅಂತೇಳಿ ಒಂದು ಬೋರ್ವೆಲ್ ಹಾಕ್ಸಿದ್ರು ಅವರು ಒಂದು ಕಸ ಗುಡಿಸಲಿಂದ ಹಿಡಿದು
ಒಂದು ಗಂಟೆ ಕಟ್ಟವರೆಗೂ ಅವರೇ ದುಡ್ಡು ಎತ್ಕೊಂಡು ತಿಂತಾರೆ. ಇವತ್ತಿಗೆ ಅದನ್ನು ಕೇಳೋರಿಲ್ಲ. ಇವತ್ತಿಗೂ 15 ವರ್ಷ ಆಯಿತು ದೇವಸ್ಥಾನಕ್ಕೆ ಕಮಿಟಿ ಇಲ್ಲ. ಇವತ್ತಿಗೆ ಯಾಕೆ ಕಮಿಟಿ ಇಲ್ಲ ಅಂತಂದರೆ ಯಾರನ್ನು ನಾವು ಹೋಗಿ ಕಮಿಟಿ ಲೆಟ್ರ್ ಕೊಟ್ಟಿವಪ್ಪ, ಅದಕ್ಕೊಂದು ಏನು ನಿಂತ ಹೆಸರಿಲ್ಲ ಅಂತೇಳಿ ಅಬ್ಜೆಕ್ಷನ್ ಹಾಕ್ಸ್ತಾನೆ. ಯಾರು ಇವನು ಮಲ್ಲಯ್ಯ ಪೂಜಾರಿ, ಇವನು ರುದ್ರಪ್ಪಗೌಡ, ಇವು ಸಮಿತಿಯವರು, ಮುಜರಾಯಿ ಇಲಾಖೆದವರು ಎಲ್ಲರೂ ಸೇರಿ ಇದೆಲ್ಲ ಭ್ರಷ್ಟಾಚಾರ ನಡೆದನೇ ಒಂದು ಇಲಾಖೆಯಿಂದ ಒಂದು ಸಿಸ್ಟಮ್ ಇರ್ತಿದ್ದು. ಅಕ್ಕಿ ಬಂದರೆ ಪಾರ್ಟ್ನರು, ಬಂಗಾರ ಬಂದರೆ ಪಾರ್ಟ್ನರು, ಬೆಳ್ಳಿ ಬಂದರೆ ಪಾರ್ಟ್ನರು. ಸೀರೆ ಬರ್ತಾವ್ರಿ 10,000 15,000 ಸೀರೆ ಬರ್ತಾವೆ ಏನು ರೀ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 40ರಿಂದ 50 ಆಕಳು ಬರ್ತಾವೆ. ಆಕಳು ಇವತ್ತಿಗಿಲ್ಲ, ದನಗಳಿಲ್ಲ. ಒಂದು ಜನಕ್ಕೆ ಒಂದು ಅಮಾಸೆ ಹುಣ್ಣಿಗೆ ಒಂದು ಒಳ್ಳೆ ಊಟ ಇಲ್ಲ. ಮಂಗಳವಾರ ಶುಕ್ರವಾರ ಮಂಗಳಾರತಿಗೆ ಪ್ರಸಾದ ಮಾಡ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ. ಈರಣ್ಣ ದೇವಸ್ಥಾನ ಆಯಿತು, ಏನೈತೆ ಇಷ್ಟೆಲ್ಲ ಜನ ನೋಡ್ರಿ ಎಷ್ಟು ಜನ ದೇವ್ರು ಮಾಡ್ಯಾರ. ಅವರೆಲ್ಲ ಪ್ರಸಾದ ಇರ್ಲಾರ್ದಿರ್ತಾರ. ಪ್ರಸಾದ ಯಾಕೆ ನಿಮ್ಗಂತಾರೆ?